ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಂತಿನಲ್ಲಿ ನಾವು ಶ್ರೀ ರಾಜೇಂದ್ರ ಜಿ ಮಾವಿನ ಕುರುವೆ ಅವ್ರನ್ನ ಮಾತಾಡಿಸಿ ಈ ನಮ್ಮ ಕೃಷಿಯಲ್ಲಿ ಈ ಸೂಕ್ಷ್ಮಾಣು ಜೀವಿಗಳ ಬಳಕೆ ಹೇಗೆ, ಅದರ ಮಹತ್ವವೇನು, ಅದನ್ನು ಯಾವ ರೀತಿ ನಾವು ಬಳಸಬೇಕು, ಅದಲ್ಲದೆ ಇವರಲ್ಲಿ ಯಾವ್ಯಾವ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಬರೀ ಸೂಕ್ಷ್ಮಾಣು ಜೀವಿಗಳಂದರೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಜೊತೆಗೆ ವೆಜಿಟೇಬಲ್ ಸ್ಪೆಷಲ್ ಅಂದರೆ ತರಕಾರಿ ಸ್ಪೆಷಲು, ಮಾವಿನ ಸ್ಪೆಷಲ್ಲು, ಸಿಟ್ರಸ್ ಸ್ಪೆಷಲ್ ಇವುಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ರೈತರಿಗೆ ಸೇವೆಗಳನ್ನು ಕೊಡ್ತಾರೆ, ಅದಲ್ಲದೆ ಮತ್ತು ರೈತರು ಸೂಕ್ಷ್ಮಾಣು ಜೀವಿಗಳನ್ನು ಬಳಕೆ ಮಾಡಬೇಕಾದ್ರೆ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು ಅಥವಾ ಯಾವ ರೀತಿ ಅದನ್ನು ಬಳಸಬೇಕು ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಬೆಳೆಗಳಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಸರ್? ನೀವು ಆಗಲೇ ಉಳ್ಳಾಗಡ್ಡಿ, ಈರುಳ್ಳಿಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ಬೆಳೆಗಳಲ್ಲಿ ನೀವು ಉಪಯೋಗಿಸೋದು ಹೇಗೆ ಮಾಡ್ಬೋದು ಅಂದರೆ, ಒಂದು ಬೀಜೋಪಚಾರ. ಓಕೆ, ಬೀಜೋಪಚಾರ ಅಂದರೆ ನೀವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಇದನ್ನು ಜೈವಿಕ ಗೊಬ್ಬರಗಳನ್ನು ಕೊಟ್ಬಿಡೋದು. ಈ ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಏನಿದೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಓಕೆ, ಸೊ ಇದನ್ನು ನೀವು ಹೇಗೆ ಕೊಡಬೇಕು ಅಂದರೆ, 25 ಗ್ರಾಮ್ ಬೆಲ್ಲ ಅಥವಾ ಸಕ್ಕರೆ ಮತ್ತು 250 ಲೀಟ್ರ್ ನೀರು, 1/4 ಲೀಟ್ರ್ ನೀರು, 250 ml, 1/4 ಲೀಟ್ರ್ ನೀರಿನಲ್ಲಿ 15 ನಿಮಿಷ ಕುದಿಸ್ಬೇಕು. ಕುದಿಸಿದ್ಮೇಲೆ ಅದನ್ನು ಮತ್ತೆ ಆರಿಸ್ಬೇಕು. ಅದು ಫುಲ್ ತಣಿದ ಮೇಲೆ ಅದಕ್ಕೆ ಈ 1 kgಗೆ 10 ಗ್ರಾಮ್ ಅಂತೆ ಟ್ರೈಕೋಡರ್ಮಾ ಸುಡೋಮೋನಾಸು, ಆಮೇಲೆ ಬೇರೆ PSB ಅಂತ ಒಂದು ಬರುತ್ತೆ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಅಜೆಟೋಬ್ಯಾಕ್ಟರು, ಎಜೋಸ್ಪ್ರಿಲ್ಲಮ್ಮು, ರೈಸೋಬಿಯಮ್ಮು, ಇಂಥದ್ದೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ರಾತ್ರಿ ಹರಡಿಡಬೇಕು. ಬೀಜಕ್ಕೆ ಮಿಕ್ಸ್ ಮಾಡಿ. ಹಾಂ, ಅದು ಏನಂದರೆ ಒಂದಕ್ಕೊಂದು ಬೀಜ ಅಂಟಬಾರ್ದು. ಅಂಟಿದರೆ ನಿಮಗೆ ಲಾಸ್ ಆಗುತ್ತೆ. ಒಂದೇ ಇದರಲ್ಲಿ 2-3 ಗಿಡ ಹುಟ್ಬಿಡುತ್ತೆ. ಸೊ ಅದನ್ನು ಒಂದು 3-4 ತಾಸು ಒಣಗಿಸಿದ್ರೆ, ಸೊ ರಾತ್ರಿ ನೀವು ಅದನ್ನು ಈ ಪ್ರಕ್ರಿಯೆಯನ್ನು ಮಾಡಿಬಿಟ್ಟು ಬೆಳಗ್ಗೆ ನೀವು ಬಿತ್ತನೆ ಮಾಡಿದರೆ ಅವಾಗ ಏನಾಗುತ್ತೆ ಅಂದರೆ, ಏನು ಸ್ಪ್ರೌಟಿಂಗ್ ಆಗುತ್ತೆ, ಮೊಳಕೆ ಹೊಡೆಯೋದೇನಿರುತ್ತೆ ಅದು ಬೇಗ ಆಗುತ್ತೆ ಒಂದು. ಆಮೇಲೆ ಮೊಳಕೆ ಹೊಡೆದಿದ್ದ ತಕ್ಷಣ ಮೊದಲನೇ ಸಂಪರ್ಕ ಆಗೋದು ಈ ಜೀವಾಣುಗಳ ಜೊತೆಗೆ, ಉಪಯೋಗಕಾರಿ ಸೂಕ್ಷ್ಮಾಣು ಜೀವಿಗಳ ಜೊತೆಗೆ ಸಂಪರ್ಕ ಆಗುತ್ತೆ. ಅದು ಒಂದು ಕೋಟಿಂಗ್ ಅನ್ನೋಂಗೆ ಮಾಡುತ್ತೆ. ನಿಮಗೆ ಒಂದು ವ್ಯಾಕ್ಸಿನೇಷನ್ ಕೊಟ್ಟಂಗೆ, ಒಂದು ನಾರ್ಮಲ್ ಇದು ಬೇರು ಅಂದರೆ ಬೇರೆ ಮೇಲೆ ಇನ್ನೊಂದು ಕವಚ ಕೊಟ್ಟಂಗೆ ಆಗುತ್ತೆ. ಅದರಿಂದ ಬೇರೆ ರೋಗಕಾರಕ ಜೀವಾಣುಗಳು ಬಂದು ಅಟ್ಯಾಚ್ ಆಗಲ್ಲ. ಹಾಗಾಗಿ ಗಿಡ ಸದೃಢವಾಗಿ ಬೆಳೆಯುತ್ತೆ ಒಂದು. ಆಮೇಲೆ ಏನು ರೂಟ್ಸ್ ಇದೆ, ಇದು ಟ್ರೈಕೋಡರ್ಮಾ ಫಂಗಸ್ ಆಗಿರೋದ್ರಿಂದ ಮಣ್ಣನ್ನು ಸ್ವಲ್ಪ ಸಡ್ಲ ಮಾಡುತ್ತೆ. ಅದರಿಂದ ರೂಟ್ ಫಾರ್ಮೇಷನ್ನು ಚೆನ್ನಾಗುತ್ತೆ. ರೂಟ್ ಫಾರ್ಮೇಷನ್ ಚೆನ್ನಾಗಾಯಿತು ಅಂದಾಗ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ. ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಚೆನ್ನಾಗಾದಾಗ ನಿಮ್ಮ ಗಿಡ ಚೆನ್ನಾಗುತ್ತೆ. ಸರ್, ಈಗ ಇದು ಟ್ರೈಕೋಡರ್ಮಾ ಓಕೆ ಸರ್, ಇದು ಒಂದು ಫಂಗಸ್ಸು ಈ ರೀತಿ ವರ್ಕ್ ಮಾಡುತ್ತೆ. ಸುಡೋಮೋನಾಸ್ ಯಾವ ರೀತಿ ಕೆಲಸ ಮಾಡುತ್ತೆ? ಸುಡೋಮೋನಾಸು ಸೇಮ್. ಸುಡೋಮೋನಾಸು ಸಿಮಿಲರಾಗಿ ಕೆಲಸ ಮಾಡುತ್ತೆ. ಅದು ಬ್ಯಾಕ್ಟೀರಿಯಾ. ಸೊ ಅದು ಟ್ರೈಕೋಡರ್ಮಾ ಏನು ಮಾಡುತ್ತೆ ಅಂದರೆ, ನಿಮಗೆ ಫಂಗಲ್ ಡಿಸೀಸಸ್ಸಿಂದ, ರೂಟ್ ರಾಟ್ ಅಂಥದ್ದೆಲ್ಲ ಕಾಸ್ ಆಗೋವಂಥ ಡಿಸೀಸಸ್ಸಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಸುಡೋಮೋನಾಸು ವಿಲ್ಟು, ಬ್ಯಾಕ್ಟೀರಿಯಲ್ ಡಿಸೀಸಸ್ ಏನಿದೆ ಅದರಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಇನ್ನೊಂದು ಸುಡೋಮೋನಾಸ್ ಇದರಿಂದ ಏನಾಗುತ್ತೆ ಅಂದರೆ, ಸುಡೋಮೋನಾಸು ನಿಮ್ದು ಏನು ಫಾಸ್ಫೇಟ್ ಗೊಬ್ಬರ ಇರುತ್ತೆ ಅದನ್ನು ಕರಗಿಸೋದ್ರಲ್ಲೂ ಹೆಲ್ಪ್ ಮಾಡುತ್ತೆ. ಆಮೇಲೆ ಪ್ಲ್ಯಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಸ್ಪಿಯರ್ ಅಂದರೆ ಇದು ಏನು ರೂಟಿಂದು ಏನು ಝೋನ್ ಇರುತ್ತೆ ಅದಕ್ಕೆ ರೈಸೋಸ್ಪಿಯರ್ ಅಂತ, ಅಲ್ಲೂ ಆ್ಯಕ್ಟ್ ಮಾಡಿ ಬೇರನ್ನು ಸದೃಢವಾಗಿ ಬೆಳೆಯೋ ರೀತಿ ಮಾಡುತ್ತೆ. ಸರ್, ಇದನ್ನು ಟ್ರೈಕೋಡರ್ಮಾ ಆಗಲಿ ಸುಡೋಮೋನಾಸ್ ಆಗಲಿ ಇದನ್ನು ಯಾವ ರೀತಿ ಬಳಸ್ಬೇಕು ಸರ್? ಅದೇ ಒಂದು ಹೇಳಿದ್ನಲ್ಲ, ಇವಾಗ ಬೀಜೋಪಚಾರ ಆಯಿತು. ಇನ್ನೊಂದು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಬೆಳೆಸ್ಬೋದು. ಕೊಟ್ಟಿಗೆ ಗೊಬ್ಬರ 100 kg ಕೊಟ್ಟಿಗೆ ಗೊಬ್ಬರಕ್ಕೆ 1 kg ಪೌಡರ್. 100 kg ಕೊಟ್ಟಿಗೆ ಗೊಬ್ಬರ ಏನಿದೆ ಅದನ್ನು ಚೆನ್ನಾಗಿ ಹರಡ್ಬಿಡ್ಬೇಕು ನೆಲದ ಮೇಲೆ. 100 kg ಕೊಟ್ಟಿಗೆ, ಹಾಂ, ನೆಲದ ಮೇಲೆ ಹರಡಿದ್ಮೇಲೆ 1 kg ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಪೌಡ್ರ್ ಫಾರ್ಮುಲೇಷನ್ ಅದನ್ನು ಸ್ಪ್ರಿಂಕಲ್ ಮಾಡಬೇಕು. ಸ್ಪ್ರಿಂಕಲ್ ಮಾಡಿ ಅದಕ್ಕೆ ಸ್ವಲ್ಪ ಮಾಯಿಶ್ಚರ್ ಇರಬೇಕು, ಅಂದರೆ ತೇವಾಂಶ ಇರಬೇಕು. ತೇವಾಂಶ ಇರಲಿಕ್ಕೆ ನೀವು ಸ್ಪ್ರಿಂಕ್ಲರ್ ತೊಗೊಂಡು ಲೈಟಾಗಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿರೋ ಪ್ರಮಾಣ ಎಷ್ಟಿರಬೇಕು ಅಂದರೆ, ಆ ಕೊಟ್ಟಿಗೆ ಗೊಬ್ಬರ ನೀವು ಹೀಗೆ ಉಂಡೆ ಕಟ್ಟಿದರೆ ಕೆಳಗಡೆ ಬಿಟ್ಟರೆ ಅಂದರೆ ಉಂಡೆನೇ ಬೀಳಬೇಕು, ಹುಡಿ ಬೀಳಬಾರ್ದು. ಹಾಂ, ಆಮೇಲೆ ಉಂಡೆ ಕಟ್ಟಿದಾಗ ನೀವು ಗಟ್ಟಿ ಹಿಡಿದ್ರೆ
ಇಲ್ಲಿ ಸೈಡಿಂದ ನೀರು ಬರಬಾರ್ದು. ಇಲ್ಲಿ ನೀರು ಬಂತು ಅಂದರೆ ಏನಾಗುತ್ತೆ ಅಂದರೆ ಜೀವಾಣುಗಳು, ನೀರಿನಂಶ ಜಾಸ್ತಿಯಾಗಿ ಜೀವಾಣುಗಳು ಭೂಮಿ ಒಳಗಡೆ ಇಳಿದೋಗ್ಬಿಡುತ್ತೆ. ಆವಾಗ ಕೊಟ್ಟಿಗೆ ಗೊಬ್ಬರ ಎನ್ಹಾನ್ಸ್ ಆಗೋಲ್ಲ. ಅದು ಮಲ್ಟಿಪ್ಲೈ ಆಗಲಿಕ್ಕೆ ಇದು ಸಬ್ಸ್ಟ್ರೇಟ್ ಟೈಪ್ ಆ್ಯಕ್ಟ್ ಮಾಡುತ್ತೆ ಕೊಟ್ಟಿಗೆ ಗೊಬ್ಬರ. ಅದನ್ನು ಮತ್ತೆ ಎಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಗುಪ್ಪೆ ಮಾಡಿ ಅದ್ರ ಮೇಲೆ ಟಾರ್ಪಲ್ಲು ಅಥವಾ ಗೋಣಿ ಚೀಲ ಅಥವಾ ತೆಂಗಿನ ಗರಿ ಏನಾದ್ರು ಮುಚ್ಚಿಡಬೇಕು, ನೆರಳಿರಬೇಕು. ಆಮೇಲೆ 4 ದಿವಸಕ್ಕೆ ಒಂದು ಸತಿ ನೋಡಬೇಕು ತೇವಾಂಶ ಇದೆಯಾ ಇಲ್ಲ ಅಂತ. ಆಮೇಲೆ ಚಲಿಕೆ ತೊಗೊಂಡು 1-2 ಸತಿ ಮಿಕ್ಸ್ ಮಾಡಿ 15 ದಿವಸ ಆದಮೇಲೆ ನೀವು ಭೂಮಿಗೆ ಚೆಲ್ಬೋದು ಅದನ್ನು. ಇದು ಎಷ್ಟು ಪ್ರಮಾಣದಲ್ಲಿ, ಯಾವ ರೀತಿ? ಈಗ ನೀವು 100 kg ಕೊಟ್ಟಿಗೆ ಗೊಬ್ಬರ ಹೇಳಿದ್ರಿ ಸರ್, ಇದು 1 ಎಕರೆಗೆ 1 ಹೆಕ್ಟರ್ಗೆ ಸಾಕಾಗತ್ತಾ ಹೆಂಗೆ ಸರ್? ಇದು 1 ಎಕರೆಗೆ ಸಾಕಾಗತ್ತೆ. 1 ಎಕರೆಗೆ ಸಾಕಾಗತ್ತೆ. ಏನಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಟ್ರ್ಯಾಕ್ಟರ್ ಗಟ್ಟಲೆ ಓಡಿಸ್ತಾರೆ, ಒಂದೊಂದು ಟ್ರ್ಯಾಕ್ಟರ್ ಅಥವಾ 2 ಟ್ರ್ಯಾಕ್ಟರ್ ಓಡಿಸ್ತಾರೆ. ಆವಾಗ ನೀವು ಒಂದು 10 kg ಟ್ರೈಕೋಡರ್ಮಾ 10 kg ಸೂಡೋಮೋನಾಸ್ ಅಂತ ತೊಗೊಂಡು 1 ಟ್ರ್ಯಾಕ್ಟರ್ ಲೋಡಿಗೆ ಮಿಕ್ಸ್ ಮಾಡ್ಬೋದು. ಆಮೇಲೆ ನೀವು 3ನೇ 1 ಭಾಗ ಆಗಿ ಇದನ್ನು ಯೂಸ್ ಮಾಡ್ಬೋದು, ಮಿಕ್ಸ್ ಮಾಡಿರೋದು. ಇವಾಗ ತೆಂಗಿನ ಮರಕ್ಕೆ, ಅಡಿಕೆ ಮರಕ್ಕೆಲ್ಲ ಏನು ಹಾಕೊಂಡು ಹೋಗ್ತಾರಲ್ಲ, ಬುಡ ಮಾಡಿಬಿಟ್ಟು ಹಾಕೊಂಡು ಹೋಗ್ತಾರೆ ಅದಕ್ಕೆ. ಇವಾಗ ಅದೇ ನೀವು ಉಳುಮೆ ಮಾಡೋದಿದ್ರೆ ಅದನ್ನು 1 ಟ್ರ್ಯಾಕ್ಟರ್ ಲೋಡನ್ನು ಏನು ಎನ್ಹಾನ್ಸ್ ಮಾಡಿರ್ತೀರಿ ಅದರಲ್ಲಿ 1/4 ಭಾಗನ ಹಾಕಿ ಇನ್ನೊಂದು ಟ್ರ್ಯಾಕ್ಟರ್ ಲೋಡಷ್ಟು ನಾರ್ಮಲ್ ಗೊಬ್ಬರನ ಹಾಕ್ಬೋದು. ಆವಾಗ ಗ್ರೋತ್ ಆಗುತ್ತೆ, ಅದರೊಳಗಡೆ ಸಬ್ಸ್ಟ್ರೇಟ್ ಸಿಗ್ದಂಗೆ ಆಗುತ್ತೆ, ಗ್ರೋತ್ ಆಗುತ್ತೆ. ಅಲ್ಲಿಗೆ ಒಂದು ಲೋಡ್ ನಾರ್ಮಲ್ ಏನು ಲೋಡ್ ಅವರು ಹೊಲಕ್ಕೆ ಹಾಕ್ತಿರ್ತಾರೆ ಅಷ್ಟನ್ನೇ ಹಾಕಿ ಇದು ಮಾಡ್ಬೋದು. ಆಮೇಲೆ ಇದು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಾಯಿತು. ಅದಾದಮೇಲೆ ನೀವು ಡ್ರಿಪ್ ಇರಿಗೇಷನ್ನಲ್ಲೂ ಬಿಡ್ಬೋದು. 200 ಲೀಟ್ರು ನೀರಿಗೆ ನಮ್ಮಲ್ಲಿ ತೊಗೊಂಡ್ರೆ 1 ಲೀಟ್ರ್ ಟ್ರೈಕೋಡರ್ಮಾ 1 ಲೀಟ್ರ್ ಸೂಡೋಮೋನಾಸು. ಇವಾಗ ಹೊರಗಡೆ ತೊಗೊಂಡ್ರೆ ಪ್ರಿಫರೇಬ್ಲಿ 1 ಲೀಟ್ರ್ ಫಾರ್ 100 ಲೀಟರ್ಸು. ಸೊ 2 ಲೀಟ್ರ್ ಹಾಕ್ಬೇಕಾಗುತ್ತೆ 200 ಲೀಟ್ರ್ ಡ್ರಮ್ಮಿಗೆ. ಅದ್ರ ಜೊತೆಗೆ ನಿಮಗೆ AMC ಅಂತ ಒಂದು ಬರುತ್ತೆ, ಆರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಅಂತ. ಅದು ಏನು ಮಾಡುತ್ತೆ ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಎಲ್ಲ ಏನಿರುತ್ತೆ ಅಥವಾ ನೀವೇನು ರಾಸಾಯನಿಕ ಗೊಬ್ಬರ ಕೊಟ್ಟಿರ್ತೀರಿ ಅದನ್ನೆಲ್ಲ ಕರಗಿಸೋಂಥ ಕೆಲಸ ಮೊದಲು ಹೇಳಿದ್ನಲ್ಲ, ಆ ಕೆಲಸ ಮಾಡುತ್ತೆ. ಸೊ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಬೋದು. ಎಲ್ಲ ಜೈವಿಕ ಗೊಬ್ಬರಗಳನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಬೋದು. ಬಟ್ ಏನಂದರೆ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡದೇ ಇದ್ದರೆ ಒಳ್ಳೆಯದು. ಇದು ಕೊಡಬೇಕು, ನಾರ್ಮಲ್ ಜೈವಿಕ ಗೊಬ್ಬರಗಳಾದರೆ ಓಕೆ, ಆದರೆ ಓಕೆ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೋನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಭೂಮಿದೀಪ, ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ
ಭೂಮಿದೀಪ ಎರೆಗೊಬ್ಬರ. ಇವೆಲ್ಲ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅದೇ ಏನು ಮಾತಾಡಿದ್ವಲ್ಲ, ಇಳುವರಿ ಜಾಸ್ತಿ ಆಗುತ್ತೆ, ರೂಟ್ ಪ್ರೊಟೆಕ್ಷನ್ ಆಗುತ್ತೆ ಅನ್ನೋದು. ಇವಾಗ ಉಳ್ಳಾಗಡ್ಡೆದು ನಾವು ಮಾತಾಡಿದ್ವಲ್ಲ, ಅದರಲ್ಲಿ ಏನಾಗುತ್ತೆ ಅಂದರೆ ಮೇನ್ ಎಲ್ಲರಿಗೂ ಕಾಡೋದೇನೆಂದರೆ ಕೊಳಿತಾ ಹೋಗುತ್ತೆ, ಗಡ್ಡೆ ಕೊಳೆಯೋದು. ಬೇರೆ ಕೊಳೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಗಡ್ಡೆ ಕೊಳಿತಾ ಹೋಗುತ್ತೆ. ಅದಕ್ಕೆ ನೀವು ಈರುಳ್ಳಿನಲ್ಲಿ ಏನು ಸೀಡ್ ಸೋಯಿಂಗ್ ಮಾಡ್ಬೇಕಾದ್ರೆ ಸೀಡ್ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ, ಬೀಜೋಪಚಾರ ಮಾಡಿರಲಿಲ್ಲ ಅಂದರೆ, ಬಿತ್ತನೆ ಮಾಡಿ 15 ದಿವಸಕ್ಕೆ ಒಂದು ಸತಿ ಡ್ರಿಪ್ನಲ್ಲಿ ಕೊಡಬೇಕು, ಸ್ಪ್ರೇ ಕೊಡ್ಬೋದು. ಇಲ್ಲ ಅಂದರೆ ಅದೇ ಪ್ರಮಾಣ 1 ಲೀಟ್ರು 200 ಲೀಟ್ರ್ ನೀರಿಗೆ ಅದನ್ನು ಕೊಟ್ಟು ಆಮೇಲೆ ಮತ್ತೆ ಗಡ್ಡೆ ಹಿಡಿಯೋ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ಇನ್ನೊಂದು ಸತಿ ಕೊಡಬೇಕು ಸ್ಪ್ರೇನ. ಅದಾದಮೇಲೆ ಇನ್ನೇನು ಕೀಳ್ಲಿಕ್ಕೆ ಒಂದು 15 ದಿವಸ ಇದೆ ಅನ್ಬೇಕಾರೆ ಆವಾಗ ಒಂದು ಸತಿ ಸ್ಪ್ರೇ ಕೊಡಬೇಕು. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಬೇರೆ ಕೊಳೆ ರೋಗ ಬರೋಲ್ಲ. ನಿಮ್ಮ ಭೂಮಿಯಲ್ಲಿ ನೀರು ನಿಂತರು, 1 ಅಡಿ 2 ಅಡಿ ನೀರು ನಿಂತರು. ಇವಾಗ ಹರಿಯಬ್ಬೆ ಅನ್ನೋ ಊರಿನಲ್ಲಿ ಹೆಂಜರಪ್ಪ ಅನ್ನೋರು, ಅವ್ರು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅದನ್ನು. ಅವ್ರ ಭೂಮಿನಲ್ಲಿ 3 ದಿವಸ ನೀರು ನಿಂತಿತ್ತು, ಆದರೂ ಗಡ್ಡೆ ಒಂದು 200-300 ಗ್ರಾಮ್ ಅಷ್ಟು ಬಂದಿದೆ ಈರುಳ್ಳಿ ಗಡ್ಡೆ. ಅವ್ರು ನಿನ್ನೆ ನಾವು ಸಂದರ್ಶನ ಮಾಡಿದಾಗ ಹೇಳ್ತಾ ಇದ್ರು ಸರ್ ಅವರು, ನಾನು ನೀರು ನಿಂತರೂ ಸಕ್ಸಸ್ಫುಲ್ಲಿ ಬೆಳೆದು ತೋರಿಸಿದ್ದೀನಿ ಈರುಳ್ಳಿನೇ ಅಂತ ಹೇಳ್ತಾ ಇದ್ರು ಸರ್. ಸೊ ಅದು ಮೇನ್ಲಿ ಇದು. ಅದಕ್ಕೆ ಏನಂದರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಂಗೆ ಜನಕ್ಕೂ ನಂಬಿಕೆ ಬರುತ್ತೆ. ಇವಾಗ ಪಕ್ಕದ ಹೊಲದವ್ರು ಮಾಡಿದರು ಅಂದರೆ ಅದನ್ನು ನೋಡಿಬಿಟ್ಟು ಇನ್ನೊಬ್ಬರು ಬರ್ತಾರೆ. ಇವಾಗ ಹರಿಯಬ್ಬೆ ಊರಿನಲ್ಲಿ ನಮಗೆ ಒಂದು 40-50 ಜನ ನಮ್ಮ ಹತ್ರ ಬಂದು ತೊಗೊಂಡ್ಯಾರೆ, ಯಾಕೆಂದರೆ ಎಂಜರಪ್ಪ ಅವ್ರು ಮಾಡಿದ್ದನ್ನು ನೋಡಿಬಿಟ್ಟು. ಸೊ ಈ ಥರ ಯೂಸೇಜ್ ಇದೆ. ನೀವು ಅದನ್ನೇ ಸೇಮ್ ದಾಳಿಂಬೆಗೂ ಯೂಸ್ ಮಾಡ್ಬೋದು. ದಾಳಿಂಬೆನಲ್ಲಿ ವಿಲ್ಟ್ ಕಂಟ್ರೋಲಿಗೆ, ಆಮೇಲೆ ಏನು ಬ್ಲ್ಯಾಕ್ ಸ್ಪಾಟ್ಸ್ ಬರುತ್ತೆ ಅದ್ರ ಕಂಟ್ರೋಲಿಗೆ ಇದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಎಲೆ ಬಳ್ಳಿನಲ್ಲಿ ಕರ್ಜಾಲು ಅಂತಾರೆ. ಏನಾಗುತ್ತೆ ಅಂದರೆ ಬಳ್ಳಿ ಕೆಳಗಡೆ ಕಪ್ಪುಗಾಗಿ ಒಣಗ್ತಾ ಹೋಗುತ್ತೆ. ಸೊ ಇವ್ರು ಬಳ್ಳಿ ಇಳಿಸ್ತಾರೆ, 1 ವರ್ಷಕ್ಕೆ ಇಲ್ಲ 2 ವರ್ಷಕ್ಕೆ ಒಂದು ಸತಿ ಬಳ್ಳಿ ಇಳಿಸ್ತಾರೆ, ಯಾಕಂದರೆ ತುಂಬ ಹೈಟ್ ಹೋಗುತ್ತೆ, ಕೊಯ್ಯೋದು ಕಷ್ಟ ಆಗುತ್ತೆ ಅಂತ. ಇಳಿಸಿದಾಗ ಏನಾಗುತ್ತೆ ಅಂದರೆ ಈ ಕರ್ಜಾಲಿತ್ತು ಅಂದರೆ ಬಳ್ಳಿನೇ ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ಇದನ್ನು ಅಪ್ಲೈ ಮಾಡಿದವರು ತುಂಬಾ ಚೆನ್ನಾಗಿದೆ ರಿಸಲ್ಟ್ಸು ಅಂತ ಹೇಳಿದ್ದಾರೆ. ಭರಮಸಾಗರ ಅನ್ನೋ ಊರಿದೆ ಇಲ್ಲಿ, ಅಲ್ಲಿ ವಿರೂಪಾಕ್ಷಪ್ಪ ಅನ್ನೋರು ತೊಗೊಂಡೋಗಿ ಯೂಸ್ ಮಾಡಿ ಅವರು ತುಂಬ ಸಕ್ಸಸ್ ಸ್ಟೋರಿ ಅವ್ರದ್ದು. ವಾರಕ್ಕೆ 70,000 ರೂಪಾಯಿ ದುಡಿತಾರೆ ಬರೀ ಎಲೆ ಬಳ್ಳಿನಲ್ಲಿ. ಹಾಗೆ ಬೇರೆ ಬೇರೆ ಕ್ರಾಪ್ಗಳಲ್ಲಿ ಉಪಯೋಗ ಇದೆ. ಆಂಥ್ರಕ್ನೋಸ್ ಇನ್ಫೆಕ್ಷನ್ನು ಚಿಲ್ಲಿನಲ್ಲಾಗತ್ತೆ, ಹಸಿಮೆಣಸಿನಲ್ಲಿ. ಅದಕ್ಕೆ ಚಳ್ಳಕೆರೆ ಒಬ್ಬರು ತೊಗೊಂಡೋಗಿದ್ದಾರೆ, ಅವರು ತುಂಬಾ ಚೆನ್ನಾಗಿದೆ ರಿಸಲ್ಟು ಅಂತ ಹೇಳಿ ಮತ್ತು ರೆಗ್ಯುಲರಾಗಿ ತೊಗೊಂಡೋಗ್ತಾ ಇದ್ದಾರೆ. ಹಾಗಾಗಿ ಒಬ್ಬರಿಂದ ಒಬ್ರಿಗೆ ಹರಡಿಬಿಟ್ಟು ಯೂಸೇಜ್ ಜಾಸ್ತಿ ಆಗ್ತಾಯಿದೆ ನಮಗೆ. ಸರ್, ಈಗ ರೈತರು ಮಾಡುವಂಥ ತಪ್ಪುಗಳಿಗೇನು ಸರ್? ಈಗ ನಿಮ್ಮ ಹತ್ರ ಸೂಕ್ಷ್ಮಾಣು ಜೀವಿಗಳು ತೊಗೊಂಡೋಗ್ತಾರೆ, ತೊಗೊಂಡೋಗಿ ಕೆಲವೊಬ್ಬರು ರೈತರು ಫೀಡ್ಬ್ಯಾಕ್ ಇರುತ್ತೆ ಸರ್, ನಾನು ತೊಗೊಂಡೋದೇ ವರ್ಕ್ ಆಗಲೇ ಇಲ್ಲ ಅಂತ. ಅವರಲ್ಲಿ ಏನು ತಪ್ಪು ಮಾಡಿರ್ತಾರೆ ಅಂತ? ಸೊ ರೈತರು ಮಾಡುವಂಥ ತಪ್ಪು ಏನು ಅಂದರೆ, ಮೊದಲನೇದಾಗಿ ರೈತರಿಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ. ಇವಾಗ ರಾಸಾಯನಿಕ ಗೊಬ್ಬರ ಹಾಕಿರ್ತಾರೆ, ರಾಸಾಯನಿಕ ಗೊಬ್ಬರದ್ದು ಎಫೆಕ್ಟು ಹೋಗಬೇಕು ಅಂದರೆ ಮಿನಿಮಮ್ 7-10 ದಿವಸ ತೊಗೊಳತ್ತೆ. ಸೊ ನಾವಿಲ್ಲಿ ಕೊಡ್ಬೇಕಾದ್ರೆ ಹೇಳಿರ್ತೀವಿ, ನೀವು ರಾಸಾಯನಿಕ ಗೊಬ್ಬರ ಹಾಕಿ 15 ದಿವಸ ಆಗಿರಬೇಕು ಅಂತ. ಇವಾಗ ನಾವು 15 ದಿವಸ ಅಂತ ಹೇಳಿದರೆ ಅವ್ರು 10 ದಿವಸಕ್ಕೆ ಹಾಕ್ತಾರೆ ಅನ್ನೋದು ಗ್ಯಾರಂಟಿ ಇರುತ್ತೆ. ಅದಕ್ಕೆ 15 ದಿವಸ ಅಂತ ಹೇಳಿರ್ತೀವಿ, ಅದು ಇನ್ನೂ ಆಗಿರಲ್ಲ ಒಂದು. ಇನ್ನೊಂದು, ಇದನ್ನು ಹಾಕಿದ ಮೇಲೆ 15 ದಿವಸ ಗ್ಯಾಪ್ ಕೊಡಬೇಕು ಅಂತ ಹೇಳಿರ್ತೀವಿ. ಏನು ಜೈವಿಕ ಇದು ಗ್ರೋ ಆಗಿ ಪಾಪ್ಯುಲೇಷನ್ ಜಾಸ್ತಿ ಆಗೋ ಟೈಮ್ ಅಷ್ಟು ಬೇಕಾಗತ್ತೆ. ಯಾಕಂದರೆ ಲ್ಯಾಬ್ನಲ್ಲೇ ನಮಗೆ 7 ದಿವಸ ಬೇಕು ಟ್ರೈಕೋಡರ್ಮಕ್ಕೆ. ಸ್ವಲ್ಪ ಕೋಲ್ಡ್ ಕಂಡೀಷನ್ ವೇರಿಯೇಬಲ್ ಇತ್ತು ಅಂದರೆ 7-8-10 ದಿವಸನಾದ್ರು ತೊಗೊಳತ್ತೆ ಕೆಲವು ಟೈಮ್. ಸೊ ಅವರಿಗೆ ನಾವು 15 ದಿವಸ ಅಂತ ಹೇಳಿರ್ತೀವಿ. ಬಟ್ ಏನು ಮಾಡ್ತಾರೆ, ಯಾವುದೋ ಒಂದು ಹುಳ ಕಾಣಿಸ್ಕೊಳತ್ತೆ ಅಥವಾ ಲೇಬರ್ ಸಿಗ್ತಾರೆ, ಲೇಬರ್ ಸಿಕ್ಕಿದ ತಕ್ಷಣ ಕೆಲಸ ಮಾಡಿಸ್ಕೊಂಡ್ಬಿಡ್ಬೇಕು ಅಂಥೇಳಿ ರಾಸಾಯನಿಕ ಯೂಸ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಇದ್ರ ಪ್ರಮಾಣ ಕಮ್ಮಿ ಆಗಿಬಿಡತ್ತೆ. ಆವಾಗ ಇವ್ರಿಗೆ ಏನನ್ಸುತ್ತೆ ಅಂದರೆ ಏನೂ ಕೆಲಸ ಮಾಡಿಲ್ಲ ಅಂತ. ಅವ್ರಿಗೆ ಏನನ್ಸುತ್ತೆ, ರಾಸಾಯನಿಕ ಗೊಬ್ಬರ ಹಾಕಿದ್ದಕ್ಕೆ ಸೂಕ್ಷ್ಮ ಜೀವಿಗಳು ಸತ್ತು ಅನ್ನೋ ಫೀಲಿಂಗಲ್ಲೇ ಅವ್ರು ಬರ್ತಾರೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಇವಾಗ ರಾಸಾಯನಿಕ ಗೊಬ್ಬರನ ಸ್ಪ್ರೇ ಮಾಡಿರ್ತಾರೆ, ಅದೇ ಕ್ಯಾನ್ ಒಳಗಡೆ ಈ ಸೂಕ್ಷ್ಮಾಣು ಜೀವಿಗಳನ್ನು ಹಾಕಿ ಸ್ಪ್ರೇ ಹೊಡೆದ್ಬಿಡ್ತಾರೆ. ಅದು ನೀಟಾಗಿ ಕ್ಲೀನ್ ಮಾಡಿರಲ್ಲ. ಇನ್ನೊಂದು ಇದು ಒಂದಾಯಿತು. ಇನ್ನೊಂದು, ಆದಷ್ಟು ಸೂಕ್ಷ್ಮಾಣು ಜೀವಿಗಳನ್ನು ನೀವು ಸಂಜೆ 4 ಗಂಟೆ ನಂತರ ಕೊಡಬೇಕು. ಸ್ಪ್ರೇ ಕೊಡೋದಿದ್ರೆ ಅಥವಾ ಡ್ರಿಪ್ನಲ್ಲಿ ಬಿಡೋದಿದ್ರೆ, ಹೇಗೆ ಕೊಡೋದಿದ್ರು. ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದರೆ ಅದು ಎನ್ಹಾನ್ಸ್ ಆಗಿರುತ್ತೆ, ಏನು ತೊಂದರೆ ಇಲ್ಲ.
ಬಟ್ ನೀವು ಸ್ಪ್ರೇ ಕೊಡೋದು ಡ್ರಿಪ್ನಲ್ಲಿರೋದು ಎಲ್ಲ ನೀವು ಸಂಜೆ 4 ಗಂಟೆ ನಂತರ ಕೊಡಬೇಕು. ಯಾಕಂದರೆ ಅದಕ್ಕೆ ಮಾಯಿಶ್ಚರ್ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮಧ್ಯಾಹ್ನ ಬಿಸಿಲಿರುತ್ತೆ ಜಾಸ್ತಿ. ಇವಾಗ ನಾವು ಬೆಳಿಗ್ಗೆ ಈ ಮಲೆನಾಡು ಸೈಡ್ ಆದರೆ ನೀವು ಬೆಳಿಗ್ಗೆ 6 ಗಂಟೆ ಹಂಗೂ ಕೊಡ್ಬೋದು. ಯಾಕಂದರೆ ಅಲ್ಲಿ ಬಿಸಿಲು ಪೀಕಿಗೆ ಬರೋದೇ 11 ಗಂಟೆ ಅಷ್ಟೊತ್ತಿಗೆ. ಇಲ್ಲಿ 8 ಗಂಟೆಗೆ ಇದು ಬಯಲುಸೀಮೆನಲ್ಲಿ 8 ಗಂಟೆಗೆ ಬಿಸಿಲು ಪೀಕಿಗೆ ಬಂದುಬಿಡುತ್ತೆ. ಆವಾಗ 2 ಗಂಟೆನೂ ಸಿಕ್ಕಿರಲ್ಲ ಅದಕ್ಕೆ ಬೆಳವಣಿಗೆ ಆಗಲಿಕ್ಕೆ. ಅಷ್ಟರೊಳಗಡೆ ಹೀಟ್ ಸ್ಟಾರ್ಟ್ ಆಗಿ ಆಪ್ರೇಷನ್ನು ಅದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಸಂಜೆ ಟೈಮಿಗೆ ಕೊಡಬೇಕು. ಸಂಜೆ ಟೈಮಿಗೆ ಕೊಡೋದಲ್ಲದೆ ಮಾರನೇ ದಿವಸ ನೀರು ಬಿಡಬೇಕು. ಯಾಕಂದರೆ ತೇವಾಂಶ ಇರಬೇಕು ಅದಕ್ಕೆ. ಕೊಡೋ ಸಮಯ ಕೂಡ ತುಂಬ ಇಂಪಾರ್ಟೆಂಟ್. ಆಮೇಲೆ ನೀವು ತೇವಾಂಶ ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ಮಾರನೇ ದಿವಸ ನೀರು ಬಿಡೋದು. ನೀವು ಇವತ್ತೇ ಕೊಟ್ಟರೆ ಆಮೇಲೆ ಇನ್ನು 2 ದಿವಸ ನೀರೇ ಬಿಟ್ಟಿಲ್ಲ, ಆವಾಗ ಅದಕ್ಕೆ ತೇವಾಂಶ ಸಿಗೋದು ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ. ಪಾಪ್ಯುಲೇಷನ್ ಅಲ್ಲೇ ನಿಂತಿರುತ್ತೆ. ಹಾಗಾಗಿ ಅದೆಲ್ಲ ಇಂಪಾರ್ಟೆಂಟ್. ಅಲ್ಲೇ ಫೇಲ್ಯೂರ್ಸ್ ಆಗೋದು ಜಾಸ್ತಿ. ಸರ್, ಈಗ ಮಣ್ಣು ಸೂಕ್ಷ್ಮಾಣು ಜೀವಿಗಳ ಬಳಕೆಗೆ ಮಣ್ಣು ಇದೇ ರೀತಿ ಇರಬೇಕಂತ ಏನಾದರೂ ಇದೆಯಾ? ಎಲ್ಲ ಮಣ್ಣಲ್ಲಿ ಬಳಸ್ಬೋದಾ, ಹೇಗೆ? ಎಲ್ಲ ಮಣ್ಣಲ್ಲೂ ಬಳಸ್ಬೋದು. ಆದರೆ ಏನಂದರೆ ನಿಮಗೆ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಇರಬೇಕು. ಆರ್ಗ್ಯಾನಿಕ್ ಕಂಟೆಂಟ್ ಅಂದರೆ ಐದರ್ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಅಥವಾ ಎಲೆ ಮತ್ತು ಸೊಪ್ಪುಗಳನ್ನು ಹಾಕಿರೋದು, ಹಸಿರೆಲೆ ಗೊಬ್ಬರ ಇದ್ದರೆ ಆವಾಗ ಇದು ಬೆಳವಣಿಗೆಗೆ ಪೂರಕವಾಗಿರುತ್ತದು. ಯಾಕಂದರೆ ಮಾಯಿಶ್ಚರ್ ರಿಟೆನ್ಷನ್ ಜಾಸ್ತಿ ಇರುತ್ತೆ. ಇವಾಗ ತುಂಬ ಹಾರ್ಡ್ ಸಾಯಿಲ್ನಲ್ಲಿ ಏನಾಗುತ್ತೆ ಅಂದರೆ ಮಾಯಿಶ್ಚರ್ ರಿಟೆನ್ಷನ್ ತುಂಬ ಕಮ್ಮಿ, ಬೇಗ ಡ್ರೈ ಆಗಿಬಿಡುತ್ತೆ, ಒಣಗಿಬಿಡುತ್ತೆ. ಅದಕ್ಕೆ ಬೆಳವಣಿಗೆಗೆ ಆವಾಗ ಕಮ್ಮಿ ಟೈಮ್ ಸಿಗುತ್ತೆ, ಮತ್ತು ಸಬ್ಸ್ಟ್ರೇಟ್ ಸಿಗಲ್ಲ ಸರಿಯಾಗಿ. ಅದಕ್ಕೆ ಅಂಥದ್ದಿದ್ರೆ ಒಳ್ಳೆಯದು. ಸೊ ನಿಮ್ಮದು ಭೂಮಿ ಏನಾದ್ರು ಹಾರ್ಡಿತ್ತು ಅಂದರೆ ಮಣ್ಣು ನೀರು ಪರೀಕ್ಷೆ ಮಾಡಿಸಿ, ಆಮೇಲೆ ಅದರಲ್ಲಿ ಏನು ಇದನ್ನು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾ ಅಥವಾ ಸುಣ್ಣ ಹಾಕಬೇಕಾ, ಜಿಪ್ಸಮ್ ಹಾಕಬೇಕಾ ಏನು ಅಂತ ನೋಡಿಬಿಟ್ಟು ಸ್ವಲ್ಪ ಮಣ್ಣನ್ನು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಬೇಕು. ಅದ್ರ ಮನೆ ವಾಸ ಮಾಡ್ಲಿಕ್ಕೆ ಮನೆ ಯಾವ ರೀತಿ ನಾವು ಕಟ್ಕೊಂತೀವಿ ಆ ರೀತಿ ಅದಕ್ಕೆ ಕಂಫರ್ಟೇಬಲ್ ಫೌಂಡೇಶನ್ ಒಂಚೂರು ಕೊಡಬೇಕಾಗುತ್ತೆ. ಯಾಕಂದರೆ ನಿಮ್ಮದು ಅದೇ ಈ ಆರ್ಗ್ಯಾನಿಕ್ ವೇಸ್ಟು ಅದನ್ನೆಲ್ಲ ಹಾಕೊಂಡ್ರೆ ಆವಾಗ ಪೂರಕವಾಗಿ ಚೆನ್ನಾಗಿ ಬೆಳೆಯತ್ತದು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ನೂಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್.
ಸರ್ ಇದು ಎಲ್ಲ ಬೆಳೆಗಳಿಗೂ ಸೂಕ್ತ ಅಲ್ಲ ಸರ್? ಎಲ್ಲ ಬೆಳೆಗಳಿಗೂ ಮಾಡಬಹುದು? ಹಾಂ, ಎಲ್ಲ ಬೆಳೆಗಳಿಗೂ ಸೂಕ್ತ ಇದು. ಇದೇನಂದರೆ ಬೆಳೆ ಸ್ಪೆಸಿಫಿಕ್ಕಿಂತ ನಿಮ್ಮದು ಬೇರಿದೆ ಏನಿದೆ, ಬೇರಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಬೇರು ಎಲ್ಲ ಗಿಡಗಳಲ್ಲೂ ಬೇರೆ ಇರುತ್ತೆ. ಬೇರು ಚೆನ್ನಾಗಿ ಹರಡ್ತು ಅಂದರೆ ಆವಾಗ ನಾನು ಹೇಳಿದ್ನಲ್ಲ, ಇವಾಗ ದಾಳಿಂಬೆ ಕೊಡ್ತಾರೆ, ಹಸಿಮೆಣ್ಸಿಗೆ ಕೊಡ್ತಾರೆ, ಎಲೆ ಬಳ್ಳಿ ಕೊಡ್ತಾರೆ, ಅಡಿಕೆ ಕೊಡ್ತಾರೆ, ಆಮೇಲೆ ಈರುಳ್ಳಿ ಕೊಡ್ತಾರೆ, ಸುಗಂಧ, ಹಾಂ ಎಲ್ಲ ಬೆಳೆಗಳಿಗೂ ಸುಗಂಧರಾಜ ಹೂವು, ಆಮೇಲೆ ಇದಕ್ಕೆ ಮೆಕೆಡೆಮಿಯನ್ನು ಇವಾಗ ಗ್ರೋ ಮಾಡ್ತಾ ಇದ್ದಾರೆ, ಅದಕ್ಕೂ ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲ ಬೆಳೆಗೂ ಮಾಡ್ಬೋದು. ಮಾಡುವಂತಹ ರೀತಿ ಅದು ಯಾವ ಸಮಯದಲ್ಲಿ ಕೊಡ್ತೀವಿ, ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇದೆಲ್ಲ ಹೋಗುತ್ತೆ. ಹೌದು. ಇವಾಗ ನರ್ಸರಿ ಮಾಡಿದರೆ ಇವಾಗ ನರ್ಸರಿಗೂ ಯೂಸ್ ಮಾಡ್ತಾರೆ. ನರ್ಸರಿ ನೀವು ಮಾಡ್ಬೇಕಾದ್ರೆ ಏನು ಪಾಟಿಂಗ್ ಇರುತ್ತೆ, ಪ್ಯಾಕೆಟ್ ಮಾಡ್ತಾರೆ. ಪ್ಯಾಕೆಟ್ನಲ್ಲಿ 1ನೇ ಪ್ರಮಾಣ ನಿಮ್ಮದು ಕೋಕೋಪೀಟ್ ಇರಬೇಕು, 1 ಪ್ರಮಾಣ. ಆಮೇಲೆ 1 ಪ್ರಮಾಣ ಕೊಟ್ಟಿಗೆ ಗೊಬ್ಬರ ಇರಬೇಕು. ಈ ಕೊಟ್ಟಿಗೆ ಗೊಬ್ಬರಕ್ಕೆ ನೀವು ಒಂದು ಪ್ಯಾಕೆಟಿಗೆ 10 ml ಟ್ರೈಕೋಡರ್ಮಾ ಸುಡೋಮೋನಾಸು ಹಾಕಿದರೆ, ಆಮೇಲೆ ಮಣ್ಣು 1 ಪ್ರಮಾಣ. ಇದು 3 ಪ್ಯಾಕೆಟ್ ಮಾಡಿ ಹಾಕಿದರೆ ನಿಮ್ದು ಏನು ನರ್ಸರಿನಲ್ಲಿ ಸ್ಪ್ರೌಟಿಂಗ್ ಆಗುತ್ತೆ, ಗಿಡಗಳು ಬರುತ್ತೆ, ಅದ್ರದ್ದು ಪ್ರಮಾಣ ಜಾಸ್ತಿ ಇರುತ್ತೆ, ಡೆತ್ ರೇಟ್ ಕಮ್ಮಿ ಇರುತ್ತೆ. ಆಮೇಲೆ ಅದನ್ನು ಏನು ತೊಗೊಂಡೋಗಿ ಬೇರೆಯವ್ರು ಬಳಸ್ತಾರೆ, ಅವ್ರು ಭೂಮಿಗೆ ಹಾಕಿದಾಗೂ ಅದರಲ್ಲಿ ಸರ್ವೈವಲ್ ರೇಟ್ ಜಾಸ್ತಿ ಇರುತ್ತೆ. ನಿಮಗೆ ಭೂಮಿಗೆ ಅವರು ಏನು ನರ್ಸರಿಯಿಂದ ತೊಗೊಂಡೋಗಿ ಅವ್ರ ಭೂಮಿನಲ್ಲಿ ಹಾಕ್ತಾರೆ, ಅವಾಗ ಸರ್ವೈವಲ್ ರೇಟ್ ಜಾಸ್ತಿ ಇದ್ದರೆ ನಿಮ್ಮ ಹತ್ರನೇ ಎಲ್ಲರಿಗೂ ಕಳಿಸ್ತಾರೆ. ಇವಾಗ ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು 20% ಅಷ್ಟು ಮಾರ್ಟಾಲಿಟಿ ರೇಟ್ ಇರುತ್ತೆ. ಇದು ಅವಾಯ್ಡ್ ಮಾಡುತ್ತೆ ಆ ರೇಟನ್ನು. ಸರ್ ಈಗ ಇದೆಲ್ಲ ಉಪಯೋಗ ಬಳಕೆ ಆಯಿತು ಸರ್. ನಿಮ್ಮ ಹತ್ರ ಸರ್ ಈಗ ಟ್ರೈಕೋಡರ್ಮಾ ಸುಡೋಮೋನಾಸ್ 2 ಇದೆಯಾ ಸರ್, ಬಿಟ್ಟು ಇನ್ನೇನು ಬೇರೆ ಬೇರೆ ಇದೆಯಾ? ನಮ್ಮ ಹತ್ರ ಇವಾಗ ಟ್ರೈಕೋಡರ್ಮಾ ಸುಡೋಮೋನಾಸು ನಾವು ಇಲ್ಲೇ ಮಾಡ್ತೀವಿ, ಲಿಕ್ವಿಡು ಮತ್ತು ಸಾಲಿಡ್ ಫಾರ್ಮುಲೇಷನ್ನು. AMC ಏನಿದೆ ಅದು ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯ ಅಂತ, ಅದು ಹೆಸರುಗಟ್ಟ IHR ಇಂದು ಟೆಕ್ನಾಲಜಿ ಅದು. ಓಕೆ ಸರ್. ಅದನ್ನು ಹೀಗೆ ನಮ್ಮ ಥರನೇ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ನಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿಯವರೊಟ್ಟಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡು ಅದನ್ನು ಸಪ್ಲೈ ಮಾಡ್ತೀವಿ, AMCನೂ ಸಪ್ಲೈ ಮಾಡ್ತೀವಿ. ಆಮೇಲೆ ಬನಾನಾ ಸ್ಪೆಷಲ್ಲು, ವೆಜಿಟೇಬಲ್ ಸ್ಪೆಷಲ್ಲು, ಆಮೇಲೆ ಮ್ಯಾಂಗೋ ಸ್ಪೆಷಲ್ಲು, ಸಿಟ್ರಸ್ ಸ್ಪೆಷಲ್ಲು, ಇವೆಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ಇವೆಲ್ಲ ಏನು ಕಾಂಬಿನೇಷನ್ ಸರ್? ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟಾ ಏನು? ಇದು ಏನು ಸ್ಪೆಷಲ್ಗಳು ಹೇಳಿದ್ನೋ ಅದು ಜೀವಾಣುಗಳಲ್ಲ, ಅದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಲಘು ಪೋಷಕಾಂಶಗಳು. ಲಘು ಪೋಷಕಾಂಶಗಳಲ್ಲಿ ಜಿಂಕು, ಬೋರಾನು, ಮ್ಯಾಂಗ್ನೀಸು ಇವೆಲ್ಲ ಇರುತ್ತೆ, ಡಿಫ್ರೆಂಟ್ ಪರ್ಸೆಂಟೇಜ್ನಲ್ಲಿ. ಇವೆಲ್ಲ ತುಂಬ ಅಲ್ಪ ಪ್ರಮಾಣದಲ್ಲಿ ಬೇಕಾಗೋದು. ಏನಾಗತ್ತೆ ಅಂದರೆ ನಿಮಗೆ ಇದು ಭೂಮಿಗೆ ಹಾಕಿರೋದಕ್ಕಿಂತ ಏನು ಹವಾಮಾನದಲ್ಲಿರುತ್ತೆ ಅದನ್ನೇ ಎಳ್ಕೊಳುತ್ತೆ. ಸೊ ನೀವು ಬಾಳೆ ಗಿಡ ನೋಡಿದರೆ ಬೆಳಗಿನ ಹೊತ್ತು ಎಲೆ ತುದಿಗೆ ವಾಟರ್ ಡ್ರಾಪ್ಲೆಟ್ಸ್ ಟೈಪ್ ಕಾಣಿಸುತ್ತೆ, ನೀರಿನ ಹನಿ ಇದ್ದಂಗೆ. ಅದು ಇಬ್ಬನಿ ಬೀಳ್ತಾ ಇಲ್ಲ ಅಂದರೂ ಕಾಣಿಸುತ್ತೆ, ಯಾಕಂದರೆ ಗಿಡನೂ ಎಲೆ ಮೂಲಕ ಉಸಿರಾಡುತ್ತೆ. ಸೊ ಸ್ಟೊಮ್ಯಾಟೊ ಅಂತಿರುತ್ತೆ, ಅದು ಓಪನ್ ಕ್ಲೋಸ್ ಆಗೋದು ರಾತ್ರಿ ಟೈಮಿಗೆ. ಸೊ ಅಲ್ಲಿಂದ ಅಬ್ಸಾರ್ಪ್ಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇದೇನು ಲಘು ಪೋಷಕಾಂಶಗಳನ್ನು ಹೇಳಿದ್ವಿ ಅದನ್ನು ಸ್ಪ್ರೇ ಕೊಡಬೇಕು. ಸ್ಪ್ರೇ ಕೊಡಬೇಕಾದ್ರೆ ಯಾವಾಗಲೂ ಎಲೆದು ತಳಭಾಗಕ್ಕೆ ಕೊಡಬೇಕು. ಎಲೆ ತಳಭಾಗಕ್ಕೆ ಅಂದರೆ ನಾರ್ಮಲಿ ಹೀಗೆ ಸ್ಪ್ರೇ ಕೊಡ್ತಾರೆ ಮೇಲ್ಗಡೆಯಿಂದ, ಅದನ್ನು ಮೇಲ್ಮುಖವಾಗಿ ಕೊಡಬೇಕು, ಹೀಗೆ ಉಲ್ಟಾ ಹಿಡ್ದು. ಅದು ಎಲೆ ತಳಭಾಗಕ್ಕೆ ಸ್ಪ್ರೇ ಕೊಟ್ಟಾಗ ಅಲ್ಲಿಂದ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ಎಲೆ ಕೆಳಭಾಗದಿಂದ ಚೆನ್ನಾಗಿ ಹೀರ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ಅಲ್ಲಿಂದ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಅದು ಹೇಗೆ ಅಂದರೆ ಈ ಎಲ್ಲ ಸ್ಪೆಷಲ್ಗಳು ಅಷ್ಟೇ, 1 ಲೀಟರಿಗೆ 5 ಗ್ರಾಮ್ ಹಾಕಬೇಕು. ಆಮೇಲೆ 16 ಲೀಟ್ರ್ ಡ್ರಮ್ಮಿಗೆ 1 ನಿಂಬೆಹಣ್ಣು ಮತ್ತು 1 ಪ್ಯಾಕೆಟ್ ಶ್ಯಾಂಪು ಮತ್ತು ನಿಂಬೆಹಣ್ಣು ಯಾಕೆ ಹಾಕೋದು ಅಂದರೆ ಶ್ಯಾಂಪು ಸ್ಪ್ರೆಡ್ಡರಾಗಿ ವರ್ಕ್ ಮಾಡುತ್ತೆ. ಸೊ ನಿಮ್ಮದು ಎಲೆಗೆ ಅದು ಸ್ಪ್ರೇ ಆದಾಗ ಒಂದೇ ಕಡೆ ಇರಲ್ಲ, ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ, ಅದು ಇಂಪಾರ್ಟೆಂಟು. ಅದಕ್ಕೆ ಮೆತ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಶ್ಯಾಂಪು ನೀವು ನೀರಿನಲ್ಲಿ ಹಾಕಿದ ತಕ್ಷಣ ನೋಡಿ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಅದೇ ರೀತಿ ಇದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ನಿಂಬೆಹಣ್ಣು ಹಾಕೋದ್ರಿಂದ ಅದನ್ನು ಚೆನ್ನಾಗಿ ಕರಗಿಸುತ್ತೆ. ನೀರಿನಲ್ಲಿ ಹಾಕಿದ್ದಾಗ ಅದು ಏನು ನ್ಯೂಟ್ರಿಯೆಂಟ್ಸ್ ಇರುತ್ತೋ ಅದನ್ನೆಲ್ಲ ಕರಗಿಸುತ್ತೆ. ಸೊ ಇದೆರಡು ಕೆಲಸ ಮಾಡುತ್ತೆ. ನೀವು ಏನು ಸ್ಪ್ರೆಡ್ಡರು ಮತ್ತು ಗಮ್ಮಿಂಗ್ ಸೊಲ್ಯೂಷನಿಗೆ ಏನು ಖರ್ಚು ಮಾಡ್ತೀರಿ ಅದು ಚೀಪ್ ಆ್ಯಂಡ್ ಬೆಸ್ಟಾಗಿ ಇದರಲ್ಲಿ ವರ್ಕೌಟ್ ಆಗುತ್ತೆ. ಓಕೆ, ಅಷ್ಟೆಲ್ಲ ಸುಮ್ಮನೆ ಅದಕ್ಕೆ ಫರ್ಟಿಲೈಸರ್ಗಳನ್ನು ಡಂಪ್ ಮಾಡೋದಕ್ಕಿಂತ ಸಮಯಕ್ಕೆ ಕರೆಕ್ಟಾಗಿ ಸ್ಪೆಷಲ್ಗಳನ್ನು ಸ್ಪ್ರೇ ಕೊಡ್ತಾ ಹೋದರೆ ಕರೆಕ್ಟಾಗಿ ಅದರಲ್ಲಿ ಇಳುವರಿಯನ್ನು ತೆಗಿಬಹುದು. ಹೌದು. ಇವಾಗ ಬನಾನಾ ಸ್ಪೆಷಲ್ ಏನಿದೆ ಅದು 5ನೇ ತಿಂಗಳಿಂದ ತಿಂಗಳಿಗೆ ಒಂದ್ಸತಿ ಕೊಡಬೇಕು. ಇವಾಗ ಗೊನೆಗೂ ಕೊಡಬೇಕು, ಎಲೆಗೂ ಕೊಡಬೇಕು.
ಗೊನೆ ಕೊಟ್ಟರೆ ಕಲರ್ ಚೆನ್ನಾಗಿ ಬರುತ್ತೆ, ಶೈನಿಂಗ್ ಬರುತ್ತೆ, ಮಾರ್ಕೆಟ್ನಲ್ಲಿ ರೇಟ್ ಜಾಸ್ತಿ ಇರುತ್ತೆ. 20% ಅಷ್ಟು ಇಳುವರಿ ಜಾಸ್ತಿ ಆಗುತ್ತೆ. 8 kg ಬರ್ತಾ ಇದ್ರೆ 10 kg ಬರುತ್ತೆ, ಇಳುವರಿ ಆ ರೀತಿ ಜಾಸ್ತಿ ಆಗುತ್ತೆ. ಹಾಗೆ ಸೇಮ್ ಮ್ಯಾಂಗೋಗೂ ಕೊಡಬೇಕು, ಸಿಟ್ರಸ್ನಲ್ಲೂ ಆಗುತ್ತೆ. ವೆಜಿಟೇಬಲ್ ಸ್ಪೆಷಲ್ ಅಂತ ಬರುತ್ತೆ, ವೆಜಿಟೇಬಲ್ ಸ್ಪೆಷಲ್ಲು ಎಲ್ಲ ಫ್ರೂಟ್ಸು ಮತ್ತು ವೆಜಿಟೇಬಲ್ಸಿಗೆ ಕೊಡಬೇಕು, ಎಲ್ಲ ತರಕಾರಿಗಳಿಗೂ ಕೊಡಬೇಕು. ಇದನ್ನು ಸೇಮ್ ಸರ್, ಎಲ್ಲ ತರಕಾರಿಗಳು, ಹಣ್ಣು, ಅದು ತರಕಾರಿ ಎಲ್ಲ 20% ಜಾಸ್ತಿ ಆಗುತ್ತೆ. ಸ್ಪ್ರೇ ಮಾಡ್ತಾ ಇರಬೇಕು. ಸರ್, ಈಗ ಕೊನೆಯಲ್ಲಿ ಸರ್, ನಿಮ್ಮ ಕಡೆಯಿಂದ ರೈತರಿಗೆ ಯಾವ ರೀತಿಯ ಒಂದು ಸೌಲಭ್ಯಗಳು ಅಥವಾ ಮಾಹಿತಿಗಳನ್ನು ನೀವು ರೈತರಿಗೆ ಕೊಡ್ತೀರಾ? ನಮ್ಮ ಕಡೆಯಿಂದ ಏನಾದ್ರು ಮಾಹಿತಿ ಕೊಡಬೇಕು ಅಂದರೆ ರೈತರಿಗೆ, ಸೂಕ್ಷ್ಮಾಣುಜೀವಿಗಳು ಒಂದರಿಂದನೇ, ಅಥವಾ ನಾನು 100% ಆರ್ಗ್ಯಾನಿಕ್ ಮಾಡ್ತೀನಿ ಅಂದರೂ ಆಗಲ್ಲ, 100% ರಾಸಾಯನಿಕ ಮಾಡ್ತೀನಿ ಅಂದರೂ ಆಗಲ್ಲ. ಇವಾಗ ಮಣ್ಣು ನೀರು ಪರೀಕ್ಷೆ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಮಣ್ಣಲ್ಲಿ ಏನು ಪೌಷ್ಟಿಕಾಂಶಗಳ ಕೊರತೆ ಇದೆ ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ನಾನು ಅದನ್ನು ಹೇಗೆ ರೀಫರ್ಬಿಷ್ ಮಾಡ್ತೀನಿ ಅನ್ನೋದು. ಇವಾಗ ನಾನು 100% ಆರ್ಗ್ಯಾನಿಕ್ ಮಾಡ್ತೀನಿ ಅಂದರೆ ನಿಮಗೆ ಟೈಮ್ ತೊಗೊಳುತ್ತೆ. ಇವಾಗ ಪೊಟ್ಯಾಷ್ ಎಲ್ಲ ಕಮ್ಮಿ ಇತ್ತು ಅಂದರೆ, ಇವಾಗ ಬಾಳೆ ದಿಂಡಿಂದ ಏನು ವೇಸ್ಟ್ ಇರುತ್ತೆ ಅದನ್ನು ತೊಗೊಂಡು ಬಂದು ಗೊಬ್ಬರ ಮಾಡಿದರೆ ಆವಾಗ ನಿಮ್ಮ ಪೊಟ್ಯಾಷ್ ಕಂಟೆಂಟ್ ಜಾಸ್ತಿ ಮಾಡ್ಕೊಳ್ಬೋದು. ಬಟ್ ಆದರೆ ಅದು ಲಾಂಗ್ ಪ್ರೋಸೆಸ್, ತಕ್ಷಣ ರಿಸಲ್ಟ್ ಬೇಕು ಅಂದಾಗ ಅದನ್ನು ಮಾಡಲಿಕ್ಕಾಗಲ್ಲ. ಅದನ್ನು ಆವಾಗ ನೀವು ರಾಸಾಯನಿಕ ಬಳಸಲೇಬೇಕಾಗತ್ತೆ, ಬಳಸದೇ ಇದ್ದರೂ ಆಗಲ್ಲ. ಬಟ್ ಬಳಸ್ಬೇಕಾದ್ರೆ ತುಂಬ ಹಿತವಾಗಿ ಮಿತವಾಗಿ ಬಳಸಬೇಕು. ಸೈಂಟಿಸ್ಟ್ಗಳು ಏನು ಡೋಸೇಜ್ ಹೇಳಿರ್ತಾರೋ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತೀನಿ, ಜಾಸ್ತಿ ಇಳುವರಿ ಬರುತ್ತೆ ಅಂತ ಮಾಡ್ಕೊಂಡ್ರೆ ನಮ್ಮ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಒಂದು ಏನು ಹೇಳಬೇಕು ಅಂದರೆ, ಜೀವಾಣುಗಳನ್ನು ಆದಷ್ಟು ಬಳಸಬೇಕು. ನೀವು ರಾಸಾಯನಿಕ ಬಳಸಿದರೆ 15 ದಿವಸ ಆದಮೇಲೆ, ಇವಾಗ ಈ 15 ದಿವಸ ರಾಸಾಯನಿಕ ಕೊಟ್ರಿ ಅಂತ ತಿಳ್ಕೊಳ್ಳಿ, ಇನ್ನೊಂದು 15 ದಿವಸ ಬಿಟ್ಟು ಜೀವಾಣುಗಳನ್ನು ಕೊಡಬೇಕು. ಆಮೇಲೆ ಮತ್ತೆ 15 ದಿವಸ ಬಿಟ್ಟು ಮತ್ತೆ ರಾಸಾಯನಿಕ ಕೊಡ್ಬೋದು. ಸೊ ಆಲ್ಟರ್ನೇಟ್ ಮಾಡ್ತಾ ಹೋಗಬೇಕು, ಯಾಕಂದರೆ ನಿಮ್ಮದು ಜೀವಾಣುಗಳ ಪ್ರಮಾಣ ಕಮ್ಮಿ ಆಗ್ತಾ ಹೋಗಬಾರ್ದು. ಆಮೇಲೆ ರಾಸಾಯನಿಕ ಯೂಸ್ ಮಾಡೋದ್ರಿಂದ ಸೂಕ್ಷ್ಮಾಣು ಅದನ್ನು ಕರಗಿಸುವಂಥ ಶಕ್ತಿ ನಾವು ಭೂಮಿಗೆ ಕೊಡಬೇಕು. ಈ ಸೂಕ್ಷ್ಮಾಣುಜೀವಿಗಳು ಇಲ್ಲ ಅಂದರೆ ಅದು ಕರಗಲ್ಲ, ಅದು ಮಣ್ಣು ಹಾರ್ಡ್ ಆಗ್ತಾ ಹೋಗುತ್ತೆ. ಅದು ಒಂದು. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಈ ಸೂಕ್ಷ್ಮಾಣುಜೀವಿಗಳನ್ನು ನೀವು ಕರೆಕ್ಟಾಗಿ ಬಳಸಿದರೆ, ನೀವು ಒಂದು 3 ರಿಂದ 4 ವರ್ಷ ಅಥವಾ 5 ವರ್ಷದವರೆಗೆ ರೆಗ್ಯುಲರಾಗಿ ಬಳಸ್ತಾ ಇದ್ದರೆ, ಆಮೇಲೆ ಕಳೆನಾಶಕ ಏನೂ ಹೊಡಿಲಿಲ್ಲ ಅಂದರೆ, ಮುಂದೆ ಮತ್ತು ನೀವು ಇದನ್ನು ನಮ್ಮಿಂದ ತೊಗೊಂಡೋಗಿ ಬಳಸಬೇಕು ಅಂತಿರಲ್ಲ, ನಿಮ್ಮ ಭೂಮಿನಲ್ಲಿ ಅದ್ರ ಪ್ರಮಾಣ ಜಾಸ್ತಿ ಆಗಿರೋದು. ಅದನ್ನು ನೀವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇವಾಗ ರಾಸಾಯನಿಕಗಳಾದರೆ ಆಗಲ್ಲ, ನೀವು ಈ ವರ್ಷ ಇಷ್ಟು ಕೊಟ್ರಿ ಅಂದರೆ ಮುಂದಿನ ವರ್ಷ ಮತ್ತೆ ಅಷ್ಟೇ ಕೊಡ್ತಾನೆ ಹೋಗಬೇಕು, ಯಾವತ್ತೂ ಅದಕ್ಕೊಂದು ಸ್ಟಾಪ್ ಅನ್ನೋದಿರಲ್ಲ. ಸೊ ನಿಮ್ಮದು ಏನು ಈ ಸೂಕ್ಷ್ಮಾಣುಜೀವಿಗಳನ್ನು ನೀವು ರೆಗ್ಯುಲರಾಗಿ ಬಳಸ್ತಾ ಇದ್ದರೆ ನಿಮ್ದು ಇದ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೆ ಒಂದು ಸತಿ ಕೊಡಿ, ಸೂಕ್ಷ್ಮಾಣುಜೀವಿಗಳನ್ನು ಯೂಸ್ ಮಾಡಿ, ರಾಸಾಯನಿಕ ಗೊಬ್ಬರನ ಎಷ್ಟು ಹೇಳಿರ್ತಾರೋ ಅಷ್ಟೇ ಪ್ರಮಾಣದಲ್ಲಿ ಯೂಸ್ ಮಾಡಿ ಕೊಟ್ಟು ಅದಕ್ಕೆ ಎಷ್ಟು ದಿನ ಗ್ಯಾಪ್ ಬೇಕೋ ಅಷ್ಟು ದಿನ ವೇಟ್ ಮಾಡಿ. ಇವಾಗ ಎಲ್ಲರೂ ಹೇಳ್ತಾರೆ, ಬೇರೆ ಬೇರೆಯವರು ಬರ್ತಾರೆ, ತುಂಬ ಪ್ಲೇಯರ್ಸ್ ಇದ್ದಾರೆ, ನೀವೇನು ರಾಸಾಯನಿಕ ಗೊಬ್ಬರ ಏನೂ ಯೂಸ್ ಮಾಡೋದೇ ಬೇಡ ಅಂತಾರೆ. ಅದು ಅಲ್ಲಿವರೆಗೆ ಬೇಡ ಅಂದರೆ, ಭೂಮಿನಲ್ಲಿ ನಿಮ್ಮ ಏನು ಹಳೆ ಸ್ಟಾಕ್ ಇರುತ್ತೋ ಅಲ್ಲಿವರೆಗೆ ಬೇಡ. 2 ವರ್ಷ 3 ವರ್ಷ ಆದಮೇಲೆ ಮತ್ತೆ ಸ್ಟಾಕ್ ಡಿಪ್ಲೀಟ್ ಆಗುತ್ತೆ, ಆವಾಗ ಮತ್ತೆ ನೀವು ರಾಸಾಯನಿಕ ಯೂಸ್ ಮಾಡೋದು ಮಾಡಲೇಬೇಕು. ಅದನ್ನು ಒಂದು. ಇನ್ನೊಂದು, ಯಾವಾಗಲೂ ನಮ್ಮದು ಭೂಮಿ ಅನ್ನೋದು ಒಂಥರ ನಮಗೆ ತಾಯಿ ಇದ್ದಾಗೆ, ಅದರದ್ದು ಏನು ಫಲವತ್ತತೆ ಇದೆ ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ನಾವು ಹೀಗೆ ರಾಸಾಯನಿಕನ್ನೇ ಬಳಸ್ತಾ ಹೋದರೆ ಮುಂದೆ ಮತ್ತೆ ಅವಾಗ ಏನು ಹಳೆಗಾಲದಲ್ಲಿ 70ನೇ ಇಸ್ವಿನಲ್ಲಿ ಫುಡ್ಡಿನ ಶಾರ್ಟೇಜ್ ಆಗಿತ್ತೋ ಅದನ್ನೇ ಮತ್ತೆ ಫೇಸ್ ಮಾಡ್ತೀವಿ. ಆವಾಗ ಬರೀ 100% ನಾವು ಆರ್ಗ್ಯಾನಿಕ್ಕಿಗೆ ಹೋಗಬೇಕಾಗತ್ತೆ, ಎಲ್ಲನೂ ಜೀವಾಣುಗಳನ್ನು ಹೇಗೆ ಇದು ಮಾಡಬೇಕು ಅಂತ ನೋಡಬೇಕಾಗತ್ತೆ. ಅದಕ್ಕೆ ಇವಾಗಿಂದನೇ ನಾವು ಅದನ್ನೆಲ್ಲ ಕೊಟ್ಟಿಗೆ ಗೊಬ್ಬರ ಬಳಸಿ, ಜೀವಾಣುಗಳನ್ನು ಬಳಸಿ ಅದನ್ನು ಯೂಸ್ ಮಾಡ್ತಾ ಹೋದರೆ ಆವಾಗ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ ಸರ್, ನಮಗೆ ಇಷ್ಟೊತ್ತು ಬೆಳಗ್ಗೆಯಿಂದ ತಮ್ಮ ಸಮಯವನ್ನು ಕೊಟ್ಟು ಈ ಸೂಕ್ಷ್ಮಾಣು ಜೀವಿಗಳ ಬಳಕೆ ಯಾವ ರೀತಿ, ರೈತರು ಎಲ್ಲಿ ತಪ್ಪು ಮಾಡ್ತಾರೆ, ಇದರ ಮಹತ್ವ ಏನಿದೆ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು. ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ಫೋನ್ ನಂಬರ್ ಬರ್ಕೊಳ್ಬೋದು, 8088054254. ರಾಜೇಂದ್ರ ಅಂತ ನನ್ನ ಹೆಸರು. ಜೀವಸುಧಾ ಗ್ರೀನ್ ಟೆಕ್ ಅಂತ ನಾವು ನಮ್ಮದೇ ಒಂದು ಕಂಪ್ನಿನ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರ್ಮ್ ಹಿರಿಯೂರಿನಲ್ಲಿ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವುದೇ ಸಲಹೆ ಬೇಕು ಜೀವಾಣುಗಳ ಬಗ್ಗೆ
ಅಥವಾ ಜೀವಾಣುಗಳೇ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ನಮ್ಮೊಂದಿಗೆ ಶ್ರೀ ರಾಜೇಂದ್ರ ಜಿ ಮಾವಿನಕುರಿ ಅವರು ಸಂದರ್ಶನ ಮಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಯಾವ ರೀತಿ ಈ ಒಂದು ಯೂನಿವರ್ಸಿಟಿಯಿಂದ ಟೆಕ್ನಾಲಜಿಯನ್ನು ತಗೊಂಡು ಅದರಲ್ಲಿ ಯಾವ ರೀತಿಯ ಒಂದು ತರಬೇತಿ ಕಾರ್ಯಕ್ರಮಗಳ ಇರ್ತವೆ, ಅದರಲ್ಲಿ ಭಾಗವಹಿಸಿ ಒಂದು ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅನ್ನೋ ಬಿಸ್ನೆಸ್ ಮಾಡಿದೆ ಅಂತ ಹೇಳಿದ್ರು. ಅದಲ್ಲದೆ ಈ ಸೂಕ್ಷ್ಮಾಣು ಜೀವಿಗಳ ಬಳಕೆ ಹೇಗೆ, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವುದನ್ನು ಭಾಳಷ್ಟು ಅಚ್ಚುಕಟ್ಟುವಾಗಿ ನಮಗೆ ಮಾಹಿತಿಯನ್ನು ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ 2 ಕಂತುಗಳಿಂದ ತಮಗೆ ಒಂದು ಉಪಯುಕ್ತ ಮಾಹಿತಿ ದೊರಕಿತು ಅಂತ ಭಾವಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.